ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವರುಗಳು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸದ್ಯ ಇದೇ ಔತಣಕೂಟ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇತ್ತ ಇದನ್ನ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ರೆ, ಇತ್ತ ರಾಜ್ಯ ರಾಜಕೀಯದಲ್ಲಿ ಕೈ ನಾಯಕರ ಡಿನ್ನರ್ ಮೀಟಿಂಗ್ ಸಂಚಲನ ಸೃಷ್ಟಿಸಿದೆ. ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಸೇರಿ ಹಲವು ಸಚಿವರು ಈ ಡಿನ್ನರ್ ಪಾರ್ಟಿಯಲ್ಲಿ ಸೇರಿದ್ರು. ನಾಟಿ ಕೋಳಿ ಸಾರು, ಮುದ್ದೆ ಸವಿಯುತ್ತಲೇ ರಾಜಕೀಯ ತಂತ್ರಗಾರಿಕೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೀತಾ ಎಂಬ ಪ್ರಶ್ನೆ ಮೂಡಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆನ್ನಲಾಗಿದ್ದು, ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾದರಾ ಎಂಬ ಮಾತುಗಳು ಹರಿದಾಡ್ತಿವೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆದಿದೆ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಸಂದೇಶ ಬಂದಿಲ್ಲ. ಸಂದೇಶ ಬಂದ್ರೆ ತಕ್ಷಣವೇ ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಯಾವ ಸಚಿವರಿಗೆ ಕೋಕ್ ಕೊಡಬೇಕು, ಯಾವ ಶಾಸಕರನ್ನ ಇನ್ ಮಾಡಬೇಕು, ಈ ಬಗ್ಗೆ ಸಿದ್ದರಾಮಯ್ಯ ಚಿತ್ರಣ ರೆಡಿ ಮಾಡಿದ್ದಾರೆ. ಡಿನ್ನರ್ ಸಭೆಯಲ್ಲಿ ಈ ಬಗ್ಗೆಯೂ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ, ನಿನ್ನೆ ಕ್ಯಾಬಿನೆಟ್ ಬಳಿಕ ಸಡನ್ ಆಗಿ ಮೀಟಿಂಗ್ ಫಿಕ್ಸ್ ಆಯಿತು. ರಾಜಕೀಯ ಸಂಘಟನೆ ಬಗ್ಗೆ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ. ಬದಲಾವಣೆ ಏನೂ ಇಲ್ಲ, ಇರೋದನ್ನ ಸರಿ ಮಾಡಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಇದೊಂದು ಮೊದಲು ಹೆಂಗೆ ಮಾಡ್ತಿದ್ದ ಸಿಸ್ಟಮ್ನಲ್ಲಿ, ಇದರಲ್ಲಿ ಏನಲ್ಲಿ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರೀ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಭಾಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡಬೇಕಾದ್ರೆ ಅದಕ್ಕೆ ಸಿ ಎಂ ಅವ್ರು ಕರೆಸಿದ್ದು ಬಂದಿದ್ರು. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ. ಸಂಪುಟದ ಪುನರ್ರಚನೆ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಂಗಲ್ MLA ವಾಸ್ ಪ್ರೆಸೆಂಟ್, ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ. ಹೇಳಿದ್ನಲ್ಲ, ಅದು 9ನೇ ವಿಶ್ವದ ಅದ್ಭುತ. ನಾವು ಯಾಕಂದ್ರೆ ಏನು ಮಾತಾಡಿಲ್ವಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಈಗ ಡಿಕೆ ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನೀವು ಅತ್ಯಂತ ಜೊತೆಗುಟ್ಟದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ ನೋಡಿ. ಸಂಪುಟ ಪುನರ್ರಚನೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಕ್ಸ್ಪ್ಯಾನ್ಷನ್ ಯಾರು ಖಾಲಿ ಇದೆ ಅದನ್ನು ಮಾತ್ರ ಭರ್ತಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಹೈಕಮಾಂಡ್ಗೂ ಬಿಟ್ಟಿದ ವಿಷಯ, ಅವ್ರಿಗೆ ಬಿಟ್ಟರೆ ನಮಗೆ ಕೆಲವು ಹಿರಿಯ ಸಚಿವರು ಕೈ ಬಿಡ್ತಾರ ಅಂತ ಅದು ಆ ಪ್ರಶ್ನೆ, ಆ ವಾತಾವರಣ ಇಲ್ಲ ಅಂತೇಳಿ ನನ್ನ ಮಾಹಿತಿ. ಸಿಎಂ ಸಚಿವರ ಡಿನ್ನರ್ ಸಭೆಯನ್ನೇ ಬಿಜೆಪಿ ನಾಯಕರು ದಾಳ ಮಾಡಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ಮಧ್ಯೆ ತಿಕ್ಕಾಟ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಹಿತವಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಯೊಳಗೆ ಪ್ರತ್ಯೇಕ ಮೀಟಿಂಗು, ಪ್ರತ್ಯೇಕ ಡಿನ್ನರ್. ಡಿ.ಕೆ. ಶಿವಕುಮಾರ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಹೇಳಬೇಕಂದ್ರೆ ಏನು ಬೆಕ್ಕಿನ ಕೊಂದಿದ್ರನವ್ರು. ಅಂದರೆ ಬೆಕ್ಕಿನ ಕೊಲ್ಲೋದು ಮಹಾಪಾಪ. ಬೆಕ್ಕಿನ ಕೊಂದವ್ರನ್ನ ದೂರ ಇಡ್ತಾರೆ ನಮ್ಮಲ್ಲೇ. ಹಂಗೆ ಡಿ.ಕೆ. ಶಿವಕುಮಾರ್ ಏನು ಬೆಕ್ಕಿನ ಕೊಂದಿದ್ರನ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಹೊಸ ಗ್ರೂಪನ್ನು ರಚನೆ ಮಾಡಿ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. CM DCM ಇನ್ಫೈಟಿಂಗ್ ಚಾಲೂ ಆಯ್ತು. ಇದು ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಕೂಟಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದರೆ DCM ಅಬ್ಸೆನ್ಸಲ್ಲಿ ನೀವೇನು ನಡೆಸಿರಿ, ಇದು ಇನ್ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಒಂದೇ ಒಂದು ಡಿನ್ನರ್ ಮೀಟಿಂಗ್ ಹಲವು ಆಯಾಮಗಳಲ್ಲಿ ಚರ್ಚೆ ಹುಟ್ಟುಹಾಕಿದ್ದು, ಇದು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣವಾದರೂ ಅಚ್ಚರಿಯಿಲ್ಲ ಎನ್ನುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲೇ ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, TV9.